ಟ್ರಂಪ್ ಸುಂಕ ಸಮರಕ್ಕೆ ಮಾಜಿ ರಾಯಭಾರಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಪ್ರಗತಿ ಚೀನಾದಂತೆ ಅಪಾಯಕಾರಿಯಲ್ಲ ಅಮೆರಿಕಾಗೆ. ಭಾರತ ಪ್ರಗತಿ ಆದರೆ ಚೀನಾ ಪ್ರಗತಿ ಆಗಿಬಿಟ್ರೆ ಅಮೆರಿಕಾಗೆ ಅಪಾಯ ಇದೆಯಲ್ಲ, ಆ ಥರ ಅಪಾಯ ಇಲ್ಲ. 50% ಆಮದು ಸುಂಕವನ್ನು ಭಾರತದ ಮೇಲೆ ಹಾಕಿರೋದು ಒಂಥರ ಕೆಟ್ಟ ನಿರ್ಧಾರ. ಅದು ಈ ನಿರ್ಧಾರಕ್ಕೆ ವಿರೋಧ ಪಕ್ಷದ ಅಮೆರಿಕದ ಅಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಅಮೆರಿಕದ ಮಾಜಿ ರಾಯಭಾರಿ ನಿಕ್ಕಿ ಹ್ಯಾಲೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳಿರೋದು ಇಷ್ಟೇ, ರಷ್ಯಾ ವಿರುದ್ಧ ಸಮರ ಸಾರೋದಕ್ಕೆ ಭಾರತಕ್ಕೆ ಸುಂಕ ಹಾಕಲಾಗಿದೆ. ಭಾರತದ ಮೇಲೆ ಸುಂಕ ಹಾಕೋದು ಅಮೆರಿಕಕ್ಕೆ ನಷ್ಟ ಮಾಡುತ್ತೆ. ಅದು ಇಂಡಿಯಾಗೆ ನಷ್ಟ ಮಾಡುತ್ತೋ ಬಿಡುತ್ತೋ ಬೇರೆ ವಿಚಾರ, ಅಮೆರಿಕಕ್ಕಂತೂ ಅದು ನಷ್ಟ ಆಗುತ್ತೆ. ಕಮ್ಯುನಿಸ್ಟ್ ನಿಯಂತ್ರಿತ ಚೀನಾದ ಏಳಿಗೆ ಜಗತ್ತಿಗೆ ಅಪಾಯಕಾರಿ ಇರುತ್ತೆ, ಆದರೆ ಭಾರತ ಏಳಿಗೆ ಆದರೆ ಅದು ಅಪಾಯಕಾರಿ ಅಲ್ಲ. ಭಾರತದ ಪ್ರಗತಿ ವಿಶ್ವಕ್ಕೆ ಸಹಕಾರಿಯಾಗಿರುತ್ತೆ. ಈ ವ್ಯತ್ಯಾಸವನ್ನು ಅರಿತುಕೊಂಡು ನಿರ್ಧಾರ ಮಾಡಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನಿಕ್ಕಿ ಹ್ಯಾಲೆ ಕಿವಿಮಾತು ಹೇಳಿದ್ದಾರೆ. ಪ್ರತಿ ಸುಂಕ ಹೇರಬೇಕಿದ್ರೆ ಅದು ಚೀನಾದ ಮೇಲೆ ಹಾಕಬೇಕು. ಭಾರತ ಅಮೆರಿಕದ ಬಹುಕಾಲದ ಮಿತ್ರ ರಾಷ್ಟ್ರ. ನಿಕ್ಕಿ ಹ್ಯಾಲೆ ಹೇಳಿರುವಂಥ ಮಾತು, ಚೀನಾ ಎದುರಿಸುವುದಕ್ಕೆ ಭಾರತ ಪ್ರಜಾಪ್ರಭುತ್ವದ ಪಾಲುದಾರ ದೇಶವಾಗಿರುತ್ತೆ. ಚೀನಾದಂತೆ ಭಾರತವನ್ನು ವಿರೋಧಿಯನ್ನಾಗಿ ನೋಡಬಾರದು ಅಮೆರಿಕ ಅಂತ ಹೇಳಿ ಮಾತಾಡಿದ್ದಾರೆ.